ಆಯಿತಾ. ಯಾವುದೇ ಒಂದು ಕೆಮಿಕಲ್ ಬಂದರೂ ಕೂಡ ನಮ್ಮ ದುಷ್ಪರಿಣಾಮ ಇರುತ್ತೆ. ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಆ್ಯಂಟಿಬಯೋಟಿಕ್ ಇರ್ಬೋದು. ಏನು ಡಿ ಎಸ್ ಆರ್ ಅಂದರೆ ಪ್ರತಿಯೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗಿದೆ ಒಂದು ಡಿ ಎಸ್ ಆರ್ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಗ್ರಂಥಗಳು ಬಹಳ ಮುಖ್ಯ. ಗ್ರಂಥಗಳಲ್ಲಿ ಕೆಲವೊಂದು ಎಲ್ಲ ಪುಸ್ತಕಗಳು ಸಿಗ್ತಾವೆ ನಮಗೆ ಇವತ್ತಿನ ದಿವಸ. ಆ ಥರದ ಗ್ರಂಥಾಲಯದಲ್ಲಿ ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಪುಸ್ತಕಗಳನ್ನು ಇಟ್ಕೋಬೇಕು. ದಾಸರ ಪದಗಳಿರ್ತವೆ ಹೇಳ್ತಾ ಇನ್ನು ಸೈಂಟಿಫಿಕ್ ರೀಸನ್ಸ್ ಹೋದಾಗ ಹಲವಾರು ಪುಸ್ತಕಗಳು ಕೂಡ ಗೊತ್ತಾಗಲ್ಲ. ಯಾವುದೇ ಫೀಲ್ಡಿಗೆ ಹೋದರೂ ಕೂಡ ಜಸ್ಟ್ ನಾವು ಗೂಗಲ್ ಸರ್ಚ್ ಮಾಡಿದರೆ ಯಾವ ವಿಷಯ ನಮಗೆ ಬೇಕು ಅನಿಸ್ತೋ ಅದು ನಮ್ಮ ಗ್ರಂಥಾಲಯದಲ್ಲಿ ಸಿಕ್ಕಾಗ ಐ ಥಿಂಕ್ ಕೆಲವು ನಮ್ಮದು ಮೈಂಡ್ಸೆಟ್ ಹೇಳ್ತೇನೆ. ಇನ್ನೂ ನಾವು ಸಾಫ್ಟಿಂದ ಹಾಡಿಗೆ ಏನು ಭಾಳ ಏನೋ ಹೊಡಿತಾ ಇದ್ದೀನಿ. ಸಾಫ್ಟ್ ಹೋಗಿ ನಾವು ಯಾವುದನ್ನು ನೋಡಲ್ಲ. ಏನು ಸಿಗ್ತಾ ಪೇಪರ್ ಸಿಗ್ತಾ ನೋಡ್ಬೋದಾಗಿತ್ತು. ಮೊಬೈಲ್ ಓಪನ್ ಮಾಡಿದ್ರು ಕೂಡ ಇದು ಇತ್ತು ಪ್ರಿಂಟ್. ಬಟ್ ಇನ್ನೂ ನಮ್ಮ ಹಾರ್ಡ್ ಏನು ಅಂದರೆ ನಮ್ಮ ಏಜು ನಮ್ಮ ಒಂದು ಬ್ಯಾಚು ಇನ್ನೂ ನಾವು ಇದಕ್ಕೆ ಸೆಟ್ ಆಗಿದೆ. ಅದಕ್ಕೆ ಗ್ರಂಥಾಲಯ ಬಹಳ ಮುಖ್ಯ. ಆದರೆ ಗ್ರಂಥಗಳನ್ನು ಓದ್ತಕ್ಕಂಥ ಪರಿಜ್ಞಾನವನ್ನು ಪ್ರತಿಯೊಬ್ಬರಿಗೂ ಬೆಳೆಸಬೇಕು. ನಾವು ಎಲ್ಲರೂ ಕೂಡ ಮಹಾಭಾರತನ ಓದು ರಾಮಾಯಣ ಓದುವಂಥದ್ದಾಗಲ್ಲ. ಅವನೊಂದು ಏಜ್ ಲಿಮಿಟ್ ಇರ್ತದೆ. ಆ ಏಜ್ ಲಿಮಿಟಿನ ಮೇಲೆ ರಾಮಾಯಣ ಓದ್ತಾನೆ, ಮಹಾಭಾರತ ಓದ್ತಾನೆ. ನಾವೆಲ್ಲೋ ಈಗ ಇನ್ನೂ ಹೈಸ್ಕೂಲ್ ಓದ್ತಿರ್ತಾನೆ ಅಂದರೆ ಭಾಳ ಪ್ರತಿಭಾಗವಾಗ ಒಂದು ಪಾಠ ಬಂದಿರ್ತದೆ, ಒಂದು ಪದ್ಯ ಬಂದಿರ್ತದೆ. ಅದನ್ನು ನಾವು ಪ್ರಿಂಟ್ ಹಾಕಿ ಮನಸ್ಸನ್ನು ಪ್ರಿಂಟ್ ಹಾಕಿ ಎಕ್ಸಾಮ್ ಬರೀತಾನೆ. ಅದನ್ನು ಮಹಾಭಾರತ ರಾಮಾಯಣ ಓದ್ತಕ್ಕಂಥ ಜ್ಞಾನ ಇರ್ತದೆ, ಒಬ್ಬೊಬ್ಬರಿಗೆ ಇರ್ತದೆ. ನಾವು ಇಲ್ಲಿ ಒಳಗೆ ನೋಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅದಕ್ಕೆ ಆ ಪರಿಜ್ಞಾನವನ್ನು ಮೊದಲು ನಾವು ಬೆಳೆಸೋಣ. ಹೇಳ್ತಾ ನಮ್ಮ ಅಣ್ಣನವರು ಹೇಳ್ತಾ ಅವ್ರು ಏನಪ್ಪ ಅಂದರೆ ದಿವಸ ಸೇವೆಯನ್ನು ಮುಕ್ತ ಸೇವೆಯನ್ನು ನೀಡ್ತಾ ಇದ್ದಾರೆ. ಚೈತನ್ಯ ಸೇವಾ ಸಮಿತಿಯ ವತಿಯಿಂದ ಮುಕ್ತ ಸೇವೆಯನ್ನು ಅವರು ನೀಡ್ತಾ ಇದ್ದಾರೆ. ಸೊ ಎಲ್ಲವನ್ನೂ ಕೂಡ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ನಾನು ಇವತ್ತು ದಿವಸ ಅವರಂದ್ರು 60 ಜನ ಮಾತ್ರ ಏನಿದ್ದಾರೆ ಆ್ಯಕ್ಟಿವ್ ಮೆಂಬರ್ಸ್. ಇನ್ಆ್ಯಕ್ಟಿವ್ ಪರ್ಸನ್ ನಾನು ಇಲ್ಲ. ಇದೊಂದು ವಿಷಯ. ಪುಸ್ತಕ ಕೊಟ್ಟರು ಕೂಡ ಇವತ್ತು ನಾವು ಪುಸ್ತಕ ನನ್ನ ಮನೆ ತಂದೆ ಹೊಸ ಲಾಸ್ಟ್ ಟೈಮ್ ವಿಷಯ ತಂದಿದ್ದು ಬೆಂಗಳೂರಿಂದ ಇದನ್ನು ಇಟ್ಕೊಂಡು ಪುಸ್ತಕ ಓದಿಸ್ಕೊಡೋದು ಸರಿ. ಅವ್ರು ಬಂದು ಕೊಟ್ಟಾಗ ಮಾತ್ರ ಓದ್ಬಾರ್ದು, ನಾವು ಹೋಗಿ ಕಲೆಕ್ಟ್ ಮಾಡೋದು. ಅದಕ್ಕೆ ಕೆಲವೊಂದೇನಪ್ಪ ಹೇಳಿಕಲ್ಲ, ಈಗ ನಾವು ಒಂದು ಶಾಲೆ ಮಕ್ಕಳಿಗೆಲ್ಲ ಪುಸ್ತಕ ಇನ್ನೊಂದು ಯಾರಿಗೋ ಒಂದು ಏನೋ ಒಂದು ಅವರಿಗೆ ನಮ್ಮ ವೈಯಕ್ತಿಕ ಜೀವನದೊಳಗೆ ಏನೋ ಬಂದಿರ್ತದೆ. ಆ ಪುಸ್ತಕಗಳು ಏನಾದರೂ ಸಿಗ್ಬೋದೇನೋ ನಮಗೆ ಅಂತ ನಾವು ಹುಡುಕತಕ್ಕಂಥಗೆ ಅಲ್ಲಿ ಗೂಗಲ್ ಸರ್ಚ್ ಮಾಡಿದರೆ ಪುಸ್ತಕ ಸಿಗ್ತದೆ. ಆ ಪುಸ್ತಕ ನಮ್ಮ ಲೈಬ್ರರಿ ಸಿಗ್ತದೆ ಅಂತ ಮಾತನ್ನು ಕೇಳೋದು. ನಮಗೆ ಒಬ್ಬರು ಹೈದರಾಬಾದ್ ಒಳಗೆ ನಮ್ಮ ರಿಲೇಟಿವ್ ಅವ್ರು ಯಾರೋ ಒಬ್ಬರು ಹೇಳ್ತಾ ರಚನೆಗಾರ ಒಬ್ಬರು ಅಲ್ಲಿ ಪರಿಚಯ ಇದ್ದರು. ಆ ಪುಸ್ತಕ ಏನಾದರೂ ಅವ್ರ ಲೈಬ್ರರಿಗಳು ಸಿಗ್ತದೆ ಅಂತ ಕೇಳು ಅಂತಕ್ಕಂಥ ಮಾತನ್ನು ನಾವು ಈಗ ಅಂದರೆ ಈ ಥರ ನಾವು ಬೆಂಬಲಿಸಿಕೊಂಡು ಆಯಾ ಪುಸ್ತಕಗಳನ್ನು ಸಂಗ್ರಹಿಸಿ ಓದತಕ್ಕಂಥ ಕ್ರಿಯೆಯನ್ನು ಎಲ್ಲರಿಗೂ ಬೆಳೆಸಿದಾಗ ಸಾಧ್ಯ ಇದೆ. ಅದಕ್ಕೆ ಎಲ್ಲರೂ ಕೂಡ ಓದುವುದರಲ್ಲಿ ಸಕ್ರಿಯಗೊಳಿಸೋಣ. ಆರೋಗ್ಯದಿಂದ ಮುಕ್ತರನ್ನಾಗಿ ಅಂದರೆ ಏನು ಒಳ್ಳೆಯ ಆರೋಗ್ಯಕ್ಕೆ ಎಲ್ಲರೂ ಕೂಡ ಪ್ರತಿನಿಧಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ನನಗೆ ಎಲ್ಲ ಮಾತನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಚಿಕ್ಕ ಗ್ರಂಥಾಲಯದ ಬಗ್ಗೆ ಮತ್ತು ಓದುಗರ ಬಗ್ಗೆ ನಮ್ಮ ಮನಪರಾದ ಮಾತುಗಳನ್ನು ವ್ಯಕ್ತಪಡಿಸಿದಂಥ ಶ್ರೀಯುತ JS ಕುಲಕರ್ಣಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ. ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಮಾತನಾಡಿದ್ದಾರೆ. ಒಂದು ಉತ್ತಮವಾದ ಗ್ರಂಥ 100 ಉತ್ತಮ ಗೆಳೆಯರಿಗೆ ಸಮಾನ. ಒಂದು ಉತ್ತಮವಾದ ಗ್ರಂಥ 100 ಉತ್ತಮ ಗೆಳೆಯರಿಗೆ ಸಮಾನ. ಒಬ್ಬ ಉತ್ತಮವಾದ ಗೆಳೆಯ ಗ್ರಂಥಾಲಯಕ್ಕೆ ಸಮಾನ ಅಂತಕ್ಕಂಥ ಮಾತನ್ನು APJ ಅಬ್ದುಲ್ ಕಲಾಂ ಹೇಳಿದ್ದಾರೆ. ಅಂದರೆ ಇದರಿಂದ ಗ್ರಂಥದ ಮಹತ್ವ ಎಷ್ಟೈತಿ ಅನ್ನೋದನ್ನು APJ ಅಬ್ದುಲ್ ಕಲಾಂ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮ ಭಾಷಣ. ನಾನು ಓದಿದ ಪುಸ್ತಕ ಮನವು ಅರಳಲಿ, ಗೀತಾ ಕುಲಕರ್ಣಿ. ಈ ಮನ ಒಳಗೆ ಪುಸ್ತಕ ಇದು ನಾವು ಓದಿದೆ. ಈ ಬಗ್ಗೆ ಅಭಿಪ್ರಾಯ ಹಂಚ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾವು ಬೇಕಾದಷ್ಟು ಓದಿರ್ತೀವಿ, ಅದನ್ನು ಹೇಳಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದನ್ನು ಸಂಕ್ಷಿಪ್ತವಾಗಿ ಹೆಂಗೆ ಹೇಳಬೇಕು ಹೇಗೆ ಅಂತೇಳಿ ನಮ್ಗೆ ಆಗೋದಿಲ್ಲ. ಓದಾಗ ಬೇಕಾದಷ್ಟು ಆನಂದ ಪಡ್ತೀವಿ, ಆದರೆ ಜೀವನಕ್ಕಾಗಲ್ಲ ಇಷ್ಟು ಕಡಿಮೆ ಆಗ್ಬಿಡ್ತಾವೆ. ಹೆಂಗೆ ಹೇಳಬೇಕು ಏನು ಗೊತ್ತಿರೋದಿಲ್ಲ. ಆದರೆ ನಾವು ನನಗೆ ಮಟ್ಟಿಗೆ ಎಲ್ಲ ಖುಷಿ ಕೊಡುವಂಥದ್ದು ಸಣ್ಣ ಕಥೆಗಳನ್ನು ಓದಿದಾಗ ಮನಸ್ಸು ಹೊಗರಾಗ್ತದೆ. ಅಂಥವು
ಬರುವಂಥ ಸಣ್ಣ ಸಣ್ಣ ಕಥೆ. ಅದು ಇದನ್ನು ಹಿಡ್ಕೊಂಡು ಒಂದು ತಾಸು ಏನಿಲ್ಲ, ಸಣ್ಣ ಸಣ್ಣ ಕಥೆ ಇರ್ತಾವೆ. ಅದು ಏನೋ ಸಂದೇಶ ಕೊಡ್ತಿರ್ತಾವೆ. ಅದು ಏನೋ ನಮ್ಮ ಕೆಲಸ ಮಾಡಿ ನಮ್ಗೆ ಭಾಳ ಆಯಾಸ ಆಗೈತೆ, ರಿಲ್ಯಾಕ್ಸ್ ಬೇಕು ಅಂದಾಗ ಈ ಒಂದು ಕಥೆ ಓದಿದ್ರೆ ನಮ್ಗೆ ಎಷ್ಟು ಒಂಥರ ಬಾಯಿ ಏನಿಲ್ಲ. ಇದು ಓದಿದ್ರೆ ನಮಗೆ ಒಳ್ಳೆ ಖುಷಿ ಪಡ್ತದೆ, ಬೆಳೆಸಿ ಮತ್ತೆ ಸ್ಫೂರ್ತಿ ಬರ್ತದೆ. ಎಲ್ಲ ಗೊತ್ತಿದ್ದ ವಿಷಯ ಇದ್ರೂ ಒಮ್ಮೊಮ್ಮೆ ನಾವು ನೆನಪಾಗಿರ್ತೀವಿ. ಏನೋ ಒಂದು ದುಗುಡಾಗ, ಉದ್ವೇಗದಾಗ, ಒಂದು ಟೆನ್ಷನ್ ಒಳಗೆ ಎಲ್ಲ ಗೊತ್ತಿರ್ತದೆ. ನೀತಿ ರೈತ ಮಾರ್ಗ ಹೆಂಗೆ ನಡೀಬೇಕು, ಏನು ಎಲ್ಲ ಈಸಿ ತಗೋಬೇಕು ಅನ್ಕೊಂಡಿರ್ತೀವಿ. ಆದ್ರೆ ಮತ್ತೆ ಮರ್ತ ಬಿಟ್ಟಿರ್ತೀವಿ ನಮ್ಮ ಕೆಲಸದೊಳಗೆ. ಒಂದು ಕಥೆ ಒಳಗೆ ಸಂದೇಶವಾಗಿ ತಗೊಂಡಾಗ ಅದರ ಸ್ಫೂರ್ತಿ ಆಗ್ತದೆ. ಅದ ಕಥೆ ನಾವು ವಿಭಿನ್ನವಾಗಿ 60 ಕಥೆಗೆ ಅವರು ಆ ಒಂದೊಂದು ಕಥೆನೂ ಒಂದೊಂದು ಸಂದೇಶವನ್ನು ಕೊಡ್ತಾವೆ. ಇದಕ್ಕೆ ಏನು ಭಾಳ ಬೇಕಾಗಿಲ್ಲ, ಒಂದೆರಡು ಪೇಜ್ ಒಂದೊಂದು ಕಥೆ ಅದಾವು, ಒಂದೊಂದು ಕಥೆ ಒಂದೊಂದು ಮಾರ್ಗದರ್ಶನವನ್ನು ನೀಡ್ತಾವೆ. ಇದೆಲ್ಲರೂ ಖುಷಿ ಕೊಡ್ತದೆ. ಈ ಬುಕ್ ನಮಗೆ ಓದ್ರಿ ಅಂತೇಳಿ ನಾನು